Hello all, welcome to Jordan Gill Tech Groups. I think Python ಯಾರು ಕಲಿಬೇಕು ಅಂತ ಅನ್ಕೊಂತಿದ್ದೀರಾ? I think this is a right platform to learn Python basics to advanced. ಯಾರೆಲ್ಲ ಕಲಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? I think basic foundation is Python. ಮತ್ತೆ ಇನ್ನೊಂದು ಥಿಂಕ್ ಮಾಡ್ತಾ ಇರ್ತೀರಾ ನೀವೇನಂತ, ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಓಕೆ ನಾನು ಕಲಿಬಹುದು ಅಂತ ಇರ್ತೀರಾ, ಬಟ್ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ನಾನು ಕಲಿಬಹುದಾ ಅಂತ ನಿಮ್ ತಲೆಯಲ್ಲಿ ಇರುತ್ತೆ. ಐ ಸೆಡ್ ಎಸ್, ನೀವು ಕಲಿಬಹುದು. ದಿಸ್ ಇಸ್ ಅ ರೈಟ್ ಪ್ಲಾಟ್ಫಾರ್ಮ್ ನೀವು ಚೂಸ್ ಮಾಡಿರೋದು. ಓಕೆ, ಸೊ without wasting a time, let us start the class. So the very first concept is ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡ್ರು the very first concept is variable. ಸೊ ಇವಾಗ ವೇರಿಯಬಲ್ ಅಂದ್ರೆ ಏನು ಅಂತ ನೋಡೋಣ. ವೇರಿಯಬಲ್ ಅಂದ್ರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಾನೊಂದು ಎಕ್ಸಾಂಪಲ್ ತಗೊಂತೇನೆ. ಸೊ ನಿಮ್ಮ ಮನೇಲೆಲ್ಲ ಶುಗರ್ನ ತಗೊಂಡ್ಬರ್ತೀರಾ, ಮೀನ್ಸ್ ಸಕ್ಕರೆನ ತಗೊಂಡ್ಬಂದು ಏನ್ ಮಾಡ್ತೀರಾ? ಸೊ ಅಂಗಡಿಯಿಂದ ತಗೊಂಡ್ಬಂದಾದ್ಮೇಲೆ ಯು ಸಪೋಸ್ ಟು ಸ್ಟೋರ್ ಸಮ್ವೇರ್. ಆ ಶುಗರ್ನ ನೀವು ಒಂದು ಕಡೆ ಸ್ಟೋರ್ ಮಾಡ್ಬೇಕು, ಕರೆಕ್ಟ್? ಆ ಸ್ಟೋರ್ ಮಾಡೋದಕ್ಕೆ ನೀವೇನ್ ಯೂಸ್ ಮಾಡ್ತೀರಾ? ಬಾಕ್ಸ್, ಯಾವುದೋ ಒಂದು ಬಾಕ್ಸ್. ಐ ಟೇಕ್ ಯಾವುದೋ ಒಂದು ಬಾಕ್ಸ್, ಕರೆಕ್ಟ್? ಸೊ ಜಸ್ಟ್ ಅಸ್ಯೂಮ್ ದಟ್ ನಿಮ್ಮ ಮನೇಲಿ ಒಂದು ಬಾಕ್ಸ್ ಇದೆ, ಓಕೆನಾ? ಸೊ ಆ ಬಾಕ್ಸ್ ಒಳಗಡೆ ನೀವು ಶುಗರ್ನ ವಿತ್ ದ ಹೆಲ್ಪ್ ಆಫ್ ದ ಸ್ಪೂನ್ದು ಹೆಲ್ಪ್ ತಗೊಂಡು ಆ ಬಾಕ್ಸ್ ಒಳಗಡೆ ಶುಗರ್ನ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಒನ್ಸ್ ಶುಗರ್ ಫಿಲ್ ಆದ್ಮೇಲೆ ಕ್ಯಾಪ್ ನ ಕ್ಲೋಸ್ ಮಾಡಿ ಎತ್ತಿರ್ತೀರ, ಕರೆಕ್ಟ್? ಸೊ ಬಟ್ ನಾನು ಕ್ಯಾಪ್ ಫಿಲ್ ಮಾಡೋದ್ರ ಬಗ್ಗೆ ಮಾತಾಡ್ತಿಲ್ಲ, ಜಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಏನಂದ್ರೆ ಬಾಕ್ಸ್ ತಗೊಂಡ್ಬಂದಿದ್ದೀರಾ. ಸೊ ಇವಾಗ ಬಾಕ್ಸ್ ಒಳಗಡೆ ಶುಗರ್ನ ಹಾಕ್ತಾ ಇಟ್ಕೊಂಡು ಶುಗರ್ನ ಏನ್ ಮಾಡ್ತಾ ಇದ್ದೀರಾ? ಫಿಲ್ ಮಾಡ್ತಾ ಇದ್ದೀರಾ. ಸೊ ನಾನು ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಪೂನ್ ಇಲ್ಲಿ ಮೂರು ಥಿಂಗ್ಸ್ ಬಗ್ಗೆ ಮಾತಾಡ್ತಾ ಯಾವ್ಯಾವುದು? ಒಂದು ಬಾಕ್ಸ್, ಇನ್ನೊಂದು ಅದ್ರೊಳಗಡೆ ಇರೋ ಶುಗರ್, ಇನ್ನೊಂದು ಆ ಶುಗರ್ನ ಹಾಕೋದಕ್ಕೆ ಸ್ಪೂನ್. ಎಸ್, ನಾನಿವಾಗ ಇಲ್ಲಿ 3 ಮೇನ್ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡಿದೆ. ಒಂದು ಬಾಕ್ಸ್, ಇನ್ನೊಂದು ಶುಗರ್, ಇನ್ನೊಂದು ಸ್ಪೂನ್. ಓಕೆ ಮ್ಯಾಮ್, ಸೊ ಇವಾಗ ಶುಗರ್ನ ನಾವೊಂದು ಬಾಕ್ಸ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಹೇಗೆ ರಿಲೇಟ್ ಆಗುತ್ತೆ ವೇರಿಯಬಲ್ಗೆ? ಓಕೆ, ಸೊ ಎಲ್ಲರೂ ಬೋರ್ಡ್ ನೋಡಿ. ಸೊ ಇವಾಗ ಏನಂದ್ರೆ ಇಲ್ಲಿ a is equals to 40. ಓಕೆ, ಸೊ a is equals to 40. ಸೊ ಈಗ ನಾನು ಬಾಕ್ಸ್, ಶುಗರ್, ಸ್ಪೂನ್ ಸೇಮ್ ಕಾನ್ಸೆಪ್ಟ್ಸ್ ಅಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈಗ ಬಾಕ್ಸ್ ಏನ್ ಮಾಡ್ತಾ ಇದೆ? ಶುಗರ್ನ ಸ್ಟೋರ್ ಮಾಡ್ಕೊಳ್ಳೋದು, ಓಕೆನಾ? ಶುಗರ್ನ ನೀವು ಅದ್ರೊಳಗಡೆ ಸ್ಟೋರ್ ಮಾಡ್ಬೇಕು ಅಥವಾ ಶುಗರ್ನ ಅದ್ರೊಳಗಡೆ ಹಾಕ್ಬೇಕು ಅಂತ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದ ಸ್ಪೂನ್ ನೀವು ಶುಗರ್ನ ಬಾಕ್ಸ್ ಒಳಗಡೆ ಫಿಲ್ ಮಾಡೋದು ತುಂಬದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಕರೆಕ್ಟಾ? ವಿತ್ ದ ಹೆಲ್ಪ್ ಆಫ್ ಅ ಸ್ಪೂನ್. ಇವಾಗ ಸೇಮ್ ಅದೇ ಎಕ್ಸಾಂಪಲ್ ನಾನು ತಗೊಂತಾ ಇದ್ದೀನಿ. ಸೊ ಎ ಏನಂತ ಆಕ್ಟ್ ಮಾಡ್ತಾ ಇದೆ? ಬಾಕ್ಸ್. ಈಕ್ವಲ್ ಏನಂತ ಆಕ್ಟ್ ಮಾಡ್ತಾ ಇದೆ? ಸ್ಪೂನ್. 40 ಏನಂತ ಆಕ್ಟ್ ಮಾಡ್ತಾ ಇದೆ ಅಂದ್ರೆ ಶುಗರ್. ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಎ ವೇರಿಯಬಲ್, ಓಕೆನಾ? ಎ ಅನ್ನೋದೇನು? ವೇರಿಯಬಲ್. ಸೊ ಇಲ್ಲಿ ಎ ಮೀನ್ಸ್ ದ ಕಾನ್ಸೆಪ್ಟ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೋದೆ. ಸೊ ವೇರಿಯಬಲ್. ಓಕೆ, ಸೊ ದೆನ್ ಈಕ್ವಲ್ಸ್ ಏನ್ ಮಾಡುತ್ತೆ ಅಂದ್ರೆ ಈ 40 ಅನ್ನೋ ವ್ಯಾಲ್ಯೂನ ಎ ಅನ್ನೋ ವೇರಿಯಬಲ್ ಒಳಗಡೆ ಹಾಕೊಳ್ಳುತ್ತೆ. ಸೊ ಇದೇ ಕಾನ್ಸೆಪ್ಟ್ ನ ಇಲ್ಲಿ ನಾನು ಪಿಕ್ಚರ್ ಔಟ್ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಗೆ. ಇದು ಎ, ಇದು 40, ಇದು ಈಕ್ವಲ್ಸ್. ಇದು ಎ ಅಂದ್ರೆ ನೀವು ಥಿಂಕ್ ಮಾಡಿ ಕಂಪ್ಯೂಟರ್ ಒಳಗಡೆ ಈ ತರ ಒಂದು ಮೆಮೊರಿ ಕ್ರಿಯೇಟ್ ಆಗಿರುತ್ತೆ. ಆ ಮೆಮೊರಿಗೆ ಇವಾಗ ನೀವು ಒಂದು ಬಾಕ್ಸ್, ಓಕೆ, ಒಂದೇನೋ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಅದಕ್ಕೆ ಏನಂತ ನೀವು ಲೇಬಲ್ ಮಾಡ್ತೀರಾ? ದಟ್ ಈಸ್ ಕಾಲ್ಡ್ ಬಾಕ್ಸ್ ಅಂತ ಲೇಬಲ್ ಮಾಡಿರ್ತೀರಾ, ಅದಕ್ಕೆ ನೇಮಿಂಗ್ ಮಾಡಿರ್ತೀರಾ. ಅದೇ ರೀತಿ ಈ ತರ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವು ಕಂಪ್ಯೂಟರ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ, ಸೊ ನೀವು ಶುಗರ್ನ ಸ್ಟೋರ್ ಮಾಡೋದನ್ನ ಬಾಕ್ಸ್ ಅಂತ ಕರಿತೀವಿ, ನಾವು ಕಂಪ್ಯೂಟರ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಮೆಮೊರಿ ಅಂತ ಕರಿತೀವಿ. ಸೊ ಆ ಮೆಮೊರಿಗೆ ಏನಂತ ಲೇಬಲ್ ಮಾಡ್ಕೊಳ್ಳುತ್ತೆ? ಎ. ವೇರಿಯಬಲ್ ನೇಮ್ ಏನಿದೆ? ಎ. ಓಕೆ, ಸೊ ಅದ್ರೊಳಗಡೆ ವಿತ್ ದ ಹೆಲ್ಪ್ ಆಫ್ ಸ್ಪೂನ್ ನೀವು ಹೇಗೆ ಶುಗರ್ನ ಫಿಲ್ ಮಾಡಿದ್ರಿ ಅದೇ ರೀತಿ ವಿತ್ ದ ಹೆಲ್ಪ್ ಆಫ್ ಈಕ್ವಲ್ ಸಿಂಬಲ್ 40 ಬಂದು ಈ ಬಾಕ್ಸ್ ಒಳಗಡೆ ಕುತ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ವಾಟ್ ಇಸ್ ವೇರಿಯಬಲ್ ಅಂದ್ರೆ ಸಿಂಪಲ್ ಥಿಂಗ್ ಏನಂದ್ರೆ
ಟು ಸ್ಟೋರ್ ಅ ವ್ಯಾಲ್ಯೂ. ಸೊ ವೇರಿಯಬಲ್ ಅಂದ್ರೆ ಟು ಸ್ಟೋರ್ ಅ ವ್ಯಾಲ್ಯೂ. ಓಕೆ, ಸೊ ಇವಾಗ ಪ್ರಾಕ್ಟಿಕಲ್ ವೇಲಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಓಕೆನಾ? ಸೊ ಫಸ್ಟ್ ಗೂಗಲ್ ಕ್ರೋಮ್ ಎನಿ ಲೈಕ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಸೊ ಟೈಪ್ ಆನ್ಲೈನ್ ಪೈಥಾನ್ ಕಂಪೈಲರ್ ಅಂತ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ ಲಾಟ್ ಆಫ್ ಆಪ್ಷನ್ಸ್ ಇದೆ. ಸಿ ಎಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಕಂಪೈಲರು. ಸೊ ನಾನು ಯೂಶಲಿ ಫಸ್ಟ್ ಒನ್ನಲ್ಲಿ ನಾನು ಕಂಪ್ಯಾಟಬಲ್ ಇರೋದ್ರಿಂದ ಸೊ ಐ ಚೂಸ್ ದ ಫಸ್ಟ್ ಆನ್ಲೈನ್ ಕಂಪೈಲರ್ ಲಿಂಕ್. ಸೊ ನಿಮಗೆ ಯಾವುದು ಕಂಪ್ಯಾಟಬಲ್ ಇದೆ ಸೊ ಯು ಕ್ಯಾನ್ ಚೂಸ್ ದಟ್ ಒನ್. ಓಕೆ, ಸೊ ಇಲ್ಲಿ ಆನ್ಲೈನ್ ಕಂಪೈಲರ್ ನೇಮ್ ನೋಡಿ. ಸೊ ನಾನು ಇದು ಯೂಸ್ ಮಾಡ್ತಿರುವಂತಹ ಆನ್ಲೈನ್ ಕಂಪೈಲರ್. ಓಕೆ, ಸೊ ದ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ಇಲ್ಲಿ ಒಂದಷ್ಟು ಅವರೇನೆ ಲೋಡ್ ಆಗಿದ ತಕ್ಷಣನೇ ಒಂದಷ್ಟು ಪ್ರೀ ಡಿಫೈನ್ಡ್ ಥಿಂಗ್ಸ್ ಅವರೇ ಬರ್ದಿದ್ದಾರೆ. ಸೊ ನಾನೀಗ ಇದನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ನಾನು ಇದನ್ನ ಡಿಲೀಟ್ ಮಾಡ್ತೇನೆ. ಓಕೆ, ಸೊ ಇವಾಗ ಡಿಲೀಟ್ ಮಾಡಾದ್ಮೇಲೆ ಸೊ ನಾನು ಇವಾಗ ಹೇಳಿದ್ದೆ ನಿಮ್ಗೆ ಇವಾಗಿನ ಕ್ಲಾಸಲ್ಲಿ ಏನು ಹೇಳಿದೆ ಅಂತ ಅಂದ್ರೆ ಸೊ ವೇರಿಯಬಲ್ ಕಾನ್ಸೆಪ್ಟ್. ಓಕೆನಾ? ಇವಾಗ ಪ್ರಾಕ್ಟಿಕಲ್ ವೇಲ್ ನೋಡೋಣ ವೇರಿಯಬಲ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎ ಈಕ್ವಲ್ಸ್ 50. ಓಕೆ, ಸೊ ಪ್ರಿಂಟ್ ಅನ್ನೋದು ಸೊ ಮ್ಯಾಮ್ ಏನೋ ಇದು ಹೊಸದು ಯೂಸ್ ಮಾಡ್ತಾ ಇದ್ರಲ್ಲ ಪ್ರಿಂಟ್ ಆಫ್ ಎ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾನು ಫಸ್ಟ್ ಇದನ್ನ ಬಿಫೋರ್ ಲೈಕ್ ಅದನ್ನ ಡಿಲೀಟ್ ಮಾಡ್ತೇನೆ. ಸೊ ಇವಾಗ ಇಲ್ಲಿ ಏನು ದಿಸ್ ಇಸ್ ನಿಮ್ಗೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಔಟ್ಪುಟ್ ಸ್ಕ್ರೀನ್. ಓಕೆನಾ? ಸೊ ದಿಸ್ ಇಸ್ ನಾವೇನ ಬರಿತೀವಿ ದ ಲಾಜಿಕ್ ಆಫ್ ಅ ಕೋಡ್. ನೀವು ಯಾವುದೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ನ ಈ ಪಾರ್ಟ್ ಅಲ್ಲಿ ಬರೀತೀರಾ. ಸೊ ಆ ಸೊಲ್ಯೂಷನ್ ನ ಬರ್ದಾದ್ಮೇಲೆ ಅದಕ್ಕೆ ಔಟ್ಪುಟ್ ನ ನೀವು ಈ ಪಾರ್ಟ್ ಅಲ್ಲಿ ನೋಡ್ತೀರಾ. ಓಕೆನಾ? ಸೊ ಇವಾಗ ಏನಂದ್ರೆ ಎ ಇಸ್ ಈಕ್ವಲ್ಸ್ ಟು 50 ಅಂತ ಇದೆ. ಸೊ ಇವಾಗ ನನಗೆ 50 ಅನ್ನೋ ವ್ಯಾಲ್ಯೂ ಈ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಏನು 50 ಅನ್ನೋ ವ್ಯಾಲ್ಯೂ ಎಲ್ಲಿ ಡಿಸ್ಪ್ಲೇ ಆಗಬೇಕು? ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಈ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ರೆ ಸೊ ನಾವು ಯಾವ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ ಅಂದ್ರೆ ಪ್ರಿಂಟ್. ಸೊ ಈಗ 50 ಅನ್ನೋದು ಯಾವ ಒಂದು ವೇರಿಯಬಲ್ ಒಳಗಡೆ ಇದೆ ಅಂದ್ರೆ ಎ ಅನ್ನೋ ವೇರಿಯಬಲ್ ಒಳಗಡೆ. ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ನ ನಾರ್ಮಲ್ ಆಗಿ ಈ ತರ ಬರಿತೀವಿ. ಸೊ ಇದ್ರ ಒಳಗಡೆ ನೀವು ಯಾವ ಒಂದು ವೇರಿಯಬಲ್ ಒಳಗಡೆ ವ್ಯಾಲ್ಯೂ ಇದೆ ಆ ವೇರಿಯಬಲ್ ನೇಮ್ ನ ಇದ್ರೊಳಗಡೆ ಮೆನ್ಷನ್ ಮಾಡಬೇಕು. ಓಕೆ, ಸೊ ನನಗೆ ಇವಾಗ 50 ಅನ್ನೋದು ಯಾವ ವೇರಿಯಬಲ್ ಒಳಗಡೆ ಇದೆ? ಎ ಅನ್ನೋ ವೇರಿಯಬಲ್ ಒಳಗಡೆ ಇದೆ. ಸೊ ಅದಕ್ಕೆ ನಾನು ಎ ಅನ್ನೋ ವೇರಿಯಬಲ್ ನ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ ಒಳಗಡೆ ಹಾಕ್ತೆ. ಸೊ ಈ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ? ಡಿಸ್ಪ್ಲೇ ದ ಔಟ್ಪುಟ್ ನ ಏನ್ ಮಾಡುತ್ತೆ? ಡಿಸ್ಪ್ಲೇ ಮಾಡುತ್ತೆ. ಎಲ್ಲಿ? ಔಟ್ಪುಟ್ ಸ್ಕ್ರೀನ್ ಅಲ್ಲಿ. ಸೊ ಈಗ ಇನ್ನ ರಿವರ್ಸ್ ಆರ್ಡರ್ ಹೇಳ್ತೀನಿ ನಾನು ನಿಮ್ಗೆ. ಇವಾಗ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ರೆ ಸೊ ನಾವು ಯಾವ ಸ್ಟೇಟ್ಮೆಂಟ್ ಥ್ರೂ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತೀವಿ? ಯೂಸಿಂಗ್ ಅ ಪ್ರಿಂಟ್ ಸ್ಟೇಟ್ಮೆಂಟ್. ಪ್ರಿಂಟ್ ಸ್ಟೇಟ್ಮೆಂಟ್ ಇಸ್ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ ಸೊ ನಾವ್ ಎನಿ ಕೈಂಡ್ ಆಫ್ ವ್ಯಾಲ್ಯೂ ಅಥವಾ ಲೈಕ್ ಒಂದು ವ್ಯಾಲ್ಯೂನ ಅಥವಾ ಒಂದು ಸ್ಟೇಟ್ಮೆಂಟ್ ಎನಿಥಿಂಗ್ ನಾವು ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ರೆ ಸೊ ನಾವು ಅವಾಗ ಯಾವ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಬೇಕಾಗುತ್ತೆ? ಪೈಥಾನ್ ಅಲ್ಲಿ ಇರೋ ಸ್ಟೇಟ್ಮೆಂಟ್ ಒಂದೇ. ಸೊ ದಟ್ ಈಸ್ ಅ ಪ್ರಿಂಟ್ ಸ್ಟೇಟ್ಮೆಂಟ್. ಓಕೆ, ಸೊ ಇವಾಗ ನಾನು ರನ್ ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 50 ಡಿಸ್ಪ್ಲೇ ಆಯಿತು. ಐ ಥಿಂಕ್ ಎಲ್ರಿಗೂ ಕಾಣಿಸ್ತಾ ಇದೆ, ಇಲ್ಲಿ 50 ಡಿಸ್ಪ್ಲೇ ಆಗಿದೆ. ಓಕೆ, ನಾನು ಹೋದ ಕ್ಲಾಸಲ್ಲೇ ಹೇಳ್ದಂಗೆ ನೀವು ಇವಾಗ ನಾನು ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಬೋರ್ಡ್ ಅಲ್ಲಿ. ಐ ಥಿಂಕ್ ಬೋರ್ಡ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಾನು ನಿಮ್ಗೆ. ಸೊ ಬಾಕ್ಸ್ ಅಂದ್ರೆ ಲೈಕ್ ಎ. ಓಕೆ, 50 ಅಂದ್ರೆ ಶುಗರ್, ದೆನ್ ಈಕ್ವಲ್ಸ್ ಅಂದ್ರೆ ಸ್ಪೂನ್. ಕರೆಕ್ಟ್? ಸೊ ಇವಾಗ ನಿಮ್ಗೆ ಆ ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಆ ಬೋರ್ಡ್ ಪಿಕ್ಚರ್ ಡಿಸ್ಪ್ಲೇ ಆಗ್ತದೆ ಅಲ್ವಾ? ಸೊ ಇವಾಗ ಎ ಅಂದ್ರೆ ಬಾಕ್ಸ್, 50 ಅಂದ್ರೆ ಶುಗರ್ ಅಂಡ್ ಈಕ್ವಲ್ಸ್ ಅಂದ್ರೆ ಯಾವ ತರ ಅಂದ್ರೆ ಸ್ಪೂನ್. ಓಕೆನಾ? ಸೊ ಇವಾಗ ಹೇಗೆ ನೀವು ವಿತ್ ದ ಹೆಲ್ಪ್ ಆಫ್ ಅ ಸ್ಪೂನ್ ನೀವು ಶುಗರ್ನ ಫಿಲ್ ಮಾಡ್ತೀರಾ, ಅದೇ ರೀತಿ ಈಕ್ವಲ್ಸ್ ವಿತ್ ದ ಹೆಲ್ಪ್ ಆಫ್ ಅ ಈಕ್ವಲ್ಸ್ ಈ 50 ಅನ್ನೋದನ್ನ ನಾನು ಯಾವ್ದ್ರೊಳಗಡೆ ಹಾಕ್ತಾ ಇದ್ದೀನಿ? ಎ ಒಳಗಡೆ ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಬಾಕ್ಸ್ ಅನ್ನೋದು ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಗೆ ಸ್ಟೋರೇಜ್, ಫಾರ್ ದ ಸ್ಟೋರೇಜ್ ಪರ್ಪಸ್ ನಾವೇನ ಯೂಸ್ ಮಾಡ್ತಿದೀವಿ? ಬಾಕ್ಸ್ ನ ಯೂಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ನಾನು ನಿಮ್ಗೆ ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಏನಂತ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ ಸೊ ಬಾಕ್ಸ್ ಅನ್ನೋದು ದಟ್ ಈಸ್ ಓನ್ಲಿ ದ ಬಾಕ್ಸ್ ಅಂದ್ರೆ ಅದ್ರದ್ದು ನೇಮಿಂಗ್. ಓಕೆನಾ? ಸೊ ದಟ್ ಈಸ್ ಅ ರೆಫರೆನ್ಸ್ ಅಷ್ಟೇನೆ. ಓಕೆನಾ? ಬಾಕ್ಸ್. ಓಕೆನಾ? ಸೊ ಇಲ್ಲಿ ಹೇಗೆ ಅಂದ್ರೆ ಇಲ್ಲಿ ನಿಮ್ಗೆ ಎ ಅನ್ನೋದು
ಈಗ ಒಂದು ಲೈಕ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲ, ಸೊ ಒಂದು ಲೈಕ್ ಇವಾಗ ಏನಂದ್ರೆ ಇವಾಗ ಲೈಕ್ ಈಗ ಬಾಕ್ಸ್ ಅಂದ್ರೆ ಬಾಕ್ಸ್ ಅಂತ ನೇಮಿಂಗ್ ಕೊಡ್ತೀವಿ, ಬಾಟಲ್ ಅಂದ್ರೆ ಬಾಟಲ್ ಅಂತ ನೇಮಿಂಗ್ ಕೊಡ್ತೀವಿ. ಅದೇ ರೀತಿ ಕಂಪ್ಯೂಟರ್ ಒಳಗಡೆ ಒಂದು ಮೆಮೊರಿ ಇರುತ್ತೆ. ಆ ಮೆಮೊರಿ ಇರುತ್ತೆ. ಸೊ ಆ ಮೆಮೊರಿಗೆ ಏನಂತ ಹೆಸರು ಕೊಡುತ್ತೆ ಅಂದ್ರೆ ಎ ಅಂತ ಹೆಸರು ಕೊಡುತ್ತೆ. ಸೊ ಆ ಮೆಮೊರಿ ಒಳಗಡೆ ಯಾವ ವ್ಯಾಲ್ಯೂನ ಹಾಕೊಡುತ್ತೆ ಅಂದ್ರೆ ಜಸ್ಟ್ ನಾನು ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರುವಂತಹ ನಿಮ್ಗೆ ಕಾಣಿಸ್ತಾನೆ ಇದೆ ಅಲ್ವಾ. ಸೊ ಅದು ನಿಮ್ಗೆ ಏನಂದ್ರೆ ಲೈಕ್ ಒಂದು ಬಾಕ್ಸ್ ಇದೆ, ಬಾಕ್ಸ್ ಒಳಗಡೆ ಶುಗರ್ನ ಹಾಕ್ತಾ ಇದೀವಿ ವಿತ್ ದ ಹೆಲ್ಪ್ ಆಫ್ ಅ ಸ್ಪೂನ್. ಅದೇ ರೀತಿ ಜಸ್ಟ್ ಅಸ್ಯೂಮ್ ದಟ್ ಆ ಬಾಕ್ಸ್ ಸಿಂಬಲ್ ಬರ್ತಿದ್ದೀನಲ್ಲ ಅದು ಕಂಪ್ಯೂಟರ್ ಮೆಮೊರಿ. ಸೊ ಆ ಮೆಮೊರಿಗೆ ನಾನು ಎ ಅಂತ ಹೆಸರು ಕೊಟ್ಟಿದ್ದೀನಿ. ಓಕೆ, ಸೊ ಎ ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ನಾನು ಆ ಎ ಅನ್ನೋ ಮೆಮೊರಿ ಒಳಗಡೆ 50 ಅನ್ನೋ ವ್ಯಾಲ್ಯೂನ ಹಾಕ್ತಾ ಇದ್ದೀನಿ. ಹೇಗೆ ಹಾಕ್ತಾ ಇದ್ದೀನಿ? ವಿತ್ ದ ಹೆಲ್ಪ್ ಆಫ್ ಅ ಸಿಂಬಲ್ ಕಾಲ್ಡ್ ಈಕ್ವಲ್ಸ್. ಓಕೆ, ಸೊ ಇವಾಗ ಸೊ ಇದು ನಮ್ಗೆ ಕ್ಲಿಯರ್ ಆಯ್ತು. ಸೊ ಹೇಗೆ ಏನು ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಇನ್ನೊಂದು ಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಏನಂದ್ರೆ ದೆರ್ ಇಸ್ ಅ ಒನ್ ಬಿಲ್ಟ್ ಇನ್ ಫಂಕ್ಷನ್ ID ಅಂತ ಹೇಳ್ಬಿಟ್ಟು. ಓಕೆ ಮ್ಯಾಮ್, ಏನಿದು ಹೊಸ ಕಾನ್ಸೆಪ್ಟ್ ನ ಹೇಳ್ತಾ ಇದ್ದೀರಾ ನೀವು? ID ಅಂದ್ರೆ ಏನು? ಸೊ ID ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇವಾಗ ನಿಮ್ಗೆ ಇವಾಗ ಒಂದು ಬಾಕ್ಸ್ ಅಂತ ಅಂದ್ರೆ, ಸೊ ಬಾಕ್ಸು ಮ್ಯಾನುಫ್ಯಾಕ್ಚರ್ ಆಗಿರ್ಬೇಕಾದ್ರೆ ಸೊ ಆ ಬಾಕ್ಸ್ಗೆ ಒಂದು ಲೈಕ್ ಏನಂದ್ರೆ ನಿಮ್ಗೆ ಒಂದು ನಂಬರ್ ಕೊಟ್ಟಿರ್ತಾರೋ ಆ ಬಾಕ್ಸ್ ಕೆಳಗಡೆ, ಅಥವಾ ಲೈಕ್ ನಿಮ್ಗೆ ಏನಂದ್ರೆ ಲೈಕ್ ಆ ಬಾಕ್ಸ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದು ಒಂದು ಸಿಂಬಲ್ ಅಥವಾ ಏನೋ ಒಂದು ಅದಕ್ಕೆ ಒಂದು ಐಡೆಂಟಿಟಿನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಆ ಬಾಕ್ಸ್ ಶೇಪ್ ಇರಲಿ ಯಾವ ತರ ಬರಬೇಕು ಅನ್ನೋದು ಒಂದು ಐಡೆಂಟಿಟಿನ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ವಾಟ್ ಇಸ್ ಅಂದ್ರೆ ID ಅಂದ್ರೆ, ಸೊ ಇವಾಗ ಎ ಅನ್ನೋದು ಒಂದು ನಾನು ನಿಮ್ಗೆ ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಬಾಕ್ಸ್ ನಿಮ್ಗೆ ಒಂದು ಮೆಮೊರಿ ತರ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದ್ರ ಹೆಸರು ಎ ಅಂತ ನಿಮ್ಗೆ ಹೇಳಿದೆ. ಬಾಕ್ಸ್ ಅಲ್ಲೇ ಒಂದು ಎಕ್ಸಾಂಪಲ್ ಇವಾಗ ಬೋರ್ಡ್ ಮೇಲೆ ಬರ್ದಿರೋದ್ರ ರೀತಿನೇ. ಸೊ ಜಸ್ಟ್ ಅಸ್ಯೂಮ್ ದಟ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ ಬಾಕ್ಸ್. ಸೊ ಈ ಬಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರೆ? ಸೊ ಒಂದೇ ಥಾಟ್ ಆಫ್ 1000 ಬಾಕ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರು ಏನ್ ಮಾಡಿರ್ತಾರೆ, ಲೈಕ್ ಬಾಕ್ಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಈಗ ಬಾಕ್ಸ್ಗೆ ಅವ್ರು ಏನ್ ಮಾಡ್ತಾರೆ, ಒಂದೊಂದು ಯೂನಿಕ್ ನಂಬರ್ನ ಹಾಕಿರ್ತಾರೆ ಈಚ್ ಬಾಕ್ಸ್ ಮೇಲೆ. ನೀವು ಲೈಕ್ ಚೆಕ್ ಮಾಡ್ತಾ ಹೋದ್ರೆ ಸೊ ಒಂದೊಂದು ನಂಬರ್ಸ್ ಇರುತ್ತೆ. ಸೊ ಅಥವಾ ಏನಾದ್ರೂ ಒಂದು ಯೂನಿಕ್ IDs ನ ಸೆಟ್ ಮಾಡಿ ಆ ಬಾಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಕರೆಕ್ಟ್? ಸೊ ಇವಾಗ ಒಂದು 1 to ಲೈಕ್ ಇವಾಗ ಇದು 12th ಬಾಕ್ಸ್ ಇರೋದ್ರಿಂದ 1 to S ಅಂತ ಏನೋ ಪ್ರೊಡ್ಯೂಸ್ ಮಾಡಿರ್ತಾರೆ. ಓಕೆನಾ, ಸೊ ಇವಾಗ ಅದೇ ರೀತಿ ಈಗ ಮೆಮೊರಿ ಅಂತ ಅಂದ್ರೆ ಸೊ ಅದಕ್ಕೆ ನೇಮಿಂಗ್ ಎ ಅಂತ ಮಾಡಿದ್ದೀನಿ. ಓಕೆನಾ, ಸೊ ಆ ಮೆಮೊರಿಗೆ ನಾನು ಏನಂತ ಹೆಸರು ಕೊಟ್ಟೆ? ಎ ಅಂತ ಹೆಸರು ಕೊಟ್ಟೆ. ಈಗ ಬಾಕ್ಸ್ ಅದು ಎಷ್ಟನೇ ಬಾಕ್ಸ್ ಅಂತ ಹೇಳೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ನಂಬರ್ಸ್ ಬಾಕ್ಸ್ ನ ಲೈಕ್ ನಮ್ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಥವಾ ನಮ್ಗೆ ಆ 12th ನಂಬರ್ ಬಾಕ್ಸ್ ಸಿಕ್ಕಿದೆ. ಅದೇ ರೀತಿ ಸೊ ಇಲ್ಲಿ ನಮ್ಗೆ ಯಾವ ಒಂದು ಮೆಮೊರಿ ಒಳಗಡೆ ಹೋಗಿ ಸ್ಟೋರ್ ಆಗ್ಬೇಕು ಅಂತ ಹೇಳೋದಕ್ಕೆ ನಾವು ಅದಕ್ಕೆ ಮೆಮೊರಿ ಅಡ್ರೆಸ್ ಇರುತ್ತೆ. ಸೊ ಆ ಮೆಮೊರಿ ಅಡ್ರೆಸ್ ಒಳಗಡೆ ಅದಕ್ಕೆ ಲೇಬಲಿಂಗ್ ಎ ಅಂತ ಮಾಡ್ಕೊಂಡು ಅದ್ರ ಒಳಗಡೆ ಹೋಗ್ಬಿಟ್ಟು 50 ಅನ್ನೋದು ಸ್ಟೋರ್ ಆಗುತ್ತೆ. ಸೊ ಇವಾಗ ಆ ಯಾವ ಒಂದು ಮೆಮೊರಿ ಅಡ್ರೆಸ್ ಅಲ್ಲಿ ಸ್ಟೋರ್ ಮಾಡ್ಕೊಂತ ಇದೆ, ಓಕೆನಾ, ಯಾವ ಒಂದು ಮೆಮೊರಿ ಅಡ್ರೆಸ್ ಅಲ್ಲಿ 50 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, ID ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ. ಓಕೆನಾ, ಸೊ ಅಸ್ಯೂಮ್ ದಟ್ ನಿಮ್ಗೆ ನೀವು ಕ್ಲಾಸ್ ರೂಮ್ಗೆ ಹೋಗ್ಬೇಕು ಅಂತ ದರ್ ಇಸ್ ಅ ರೂಮ್ ನಂಬರ್. ಅಸ್ಯೂಮ್ ಮಾಡ್ಕೊಳ್ಳಿ ರೂಮ್ ನಂಬರ್ ಇಸ್ ಅ ಮೆಮೊರಿ ಅಡ್ರೆಸ್ ಅಂಡ್ ಓಕೆ, ನಾನು ನಮಗೆ ಬರೆದ್ಬಿಟ್ಟು ತೋರಿಸ್ತೇನೆ ನೋಡಿ. ರೂಮ್ ನಂಬರ್ ಇಸ್ ಅ ಮೆಮೊರಿ ಅಡ್ರೆಸ್. ಓಕೆ, ಮೆಮೊರಿ ಅಡ್ರೆಸ್ ಆ್ಯಂಡ್ ಸ್ಟೂಡೆಂಟ್ ನೇಮ್, ನಿಮ್ಮ ಸ್ಟೂಡೆಂಟ್ ನೇಮ್ ಏನಿದೆ. ಓಕೆ, ಸೊ ನೇಮ್ ಏನಾಗುತ್ತೆ ಅಂತ ಅಂದರೆ ಮೆಮೊರಿ ಅಡ್ರೆಸ್ ವೇರಿಯಬಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ದೆನ್ ನೀವು ಸ್ಟೂಡೆಂಟ್ ಇಸ್ ಅ ವ್ಯಾಲ್ಯೂ. ಓಕೆ, ಸೊ ಇವಾಗ ಜಸ್ಟ್ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗ 50 ಅನ್ನೋದು ಈಗ ನೀವು ವ್ಯಾಲ್ಯೂ, ಸ್ಟೂಡೆಂಟ್ ಇಸ್ ಅ ವ್ಯಾಲ್ಯೂ. ಸೊ ವೇರಿಯಬಲ್ ಇಸ್ ನಿಮ್ಮ ಹೆಸರು. ಓಕೆನಾ, ಸೊ ಸ್ಟೂಡೆಂಟ್ ನೇಮ್ ಇಸ್ ಅ ವೇರಿಯಬಲ್ ಅಂಡ್ ನೀವು ವ್ಯಾಲ್ಯೂ ಅದ್ರೊಳಗಡೆ ಇರುವಂತ ವ್ಯಾಲ್ಯೂ. ಸೊ ದೆನ್ ರೂಮ್ ನಂಬರ್ ಇಸ್ ಅ ಮೆಮೊರಿ ಅಡ್ರೆಸ್. ಸೊ ನೀವೇನ್ ಮಾಡ್ತೀರಾ, ಸೊ ನೀವು ನಿಮ್ಮ ಕ್ಲಾಸ್ ರೂಮ್ಗೆ ಹೋಗ್ಬೇಕು ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಅ ರೂಮ್ ನಂಬರ್ ಏನ್ ಮಾಡ್ತೀರಾ, ಸೊ ನಿಮ್ಮ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಳ್ತೀರಾ. ಇನ್ ದ ಸೇಮ್ ವೇ ದ ಮೆಮೊರಿ ಅಡ್ರೆಸ್ ಇಸ್ ಇಂಪಾರ್ಟೆಂಟ್. ಏನ್ ಮಾಡುತ್ತೆ ಅಂದ್ರೆ, ಸೊ ಎ ಇಸ್ ಅ ವೇರಿಯಬಲ್, 50 ಇಸ್ ಅ ವ್ಯಾಲ್ಯೂ. ಸೊ ಏನಂದ್ರೆ ವಿತ್ ದ ಹೆಲ್ಪ್ ಆಫ್ ಅ ಮೆಮೊರಿ ಅಡ್ರೆಸ್ ಅದು ಹೋಗಿ 50 ಅನ್ನೋ ವ್ಯಾಲ್ಯೂ ಹೋಗಿ ಮೆಮೊರಿ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನೀವು ವಿತ್ ದ ಹೆಲ್ಪ್ ಆಫ್ ಅ ರೂಮ್ ನಂಬರ್ ನೀವು ಹೇಗೆ ಹೋಗಿ ನಿಮ್ ಕ್ಲಾಸ್ ರೂಮ್ ಒಳಗಡೆ ಕುತ್ಕೊಂತೀರೋ ದ ಸೇಮ್ ವೇ ವಿತ್ ದ ಹೆಲ್ಪ್ ಆಫ್ ಅ ಮೆಮೊರಿ ಅಡ್ರೆಸ್ ಆ 50 ಅನ್ನೋ ವ್ಯಾಲ್ಯೂ ಹೋಗಿ
ಆ ಮೆಮೊರಿ ಒಳಗಡೆ ಸ್ಟೋರ್ ಆಗುತ್ತೆ. ಓಕೆನಾ? ಸೊ ಇವಾಗ ಐ ಡಿ ಅನ್ನೋದು ನನಗೆ ಏನ ಮಾಡುತ್ತೆ ಅಂದರೆ ಮೆಮೊರಿ ಅಡ್ರೆಸ್ನ ಶೋ ಮಾಡುತ್ತೆ. ಈ ಒಂದು ಎ ಅನ್ನೋ ವೇರಿಯಬಲ್ ಯಾವ ಒಂದು ಮೆಮೊರಿ ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ತೋರಿಸುತ್ತೆ. ಓಕೆ, ವಿಲ್ ಸಿ ಮ್ಯಾಮ್ ಇದು ಹೇಗೆ ತೋರಿಸುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ವೇಲಿ ಇವಾಗ ನೋಡೋಣ ಇದೆ. ಓಕೆ, ಸೊ ದಿಸ್ ಇಸ್ ಅ ಮೆಮೊರಿ ಅಡ್ರೆಸ್. ಇದು ರ್ಯಾಂಡಮ್ ಆಗಿ ನಿಮಗೆ ನಂಬರ್ಸ್ನ ತೋರಿಸುತ್ತೆ. ಓಕೆನಾ? ಸೊ 1398122333251048. ಸೊ ಈಗ 50 ಅನ್ನೋ ವ್ಯಾಲ್ಯೂ, ಜಸ್ಟ್ ಅಸ್ಯೂಮ್ ದಟ್ ನಾನು ನಿಮಗೆ ಇವಾಗಿನ ಕ್ಲಾಸಲ್ಲಿ ಹೇಳಿದೆ. ಸೊ ದಟ್ ಬಾಕ್ಸ್, ಓಕೆನಾ? ಸೊ ಈಗ ಮತ್ತೆ ಪಿಕ್ಚರ್ ಡಿಸ್ಪ್ಲೇ ಆಗುತ್ತೆ ನೋಡಿ. ಸೊ ದಟ್ ಏನಂದ್ರೆ ನಿಮಗೆ ಆ ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ ಏನೋ ವೇರಿಯಬಲ್ ಇದೆ. ಸೊ ಲೈಕ್ ಎ ಅನ್ನೋ ವೇರಿಯಬಲ್ಗೆ 50 ಅನ್ನೋ ವ್ಯಾಲ್ಯೂ ಹೋಗಿ ಕುತ್ಕೊಂಡಿದೆ. ಬಟ್ ಹೇಗೆ ಆ ಬಾಕ್ಸ್ಗೆ ಸೀರಿಯಲ್ ನಂಬರ್ಸ್ ಇರುತ್ತೆ, ಸೊ ಅದೇ ರೀತಿ ಕಂಪ್ಯೂಟರ್ ಒಳಗಡೆ ನಾನು ನಿಮ್ಗೆ ಇವಾಗ ತಾನೇ ಹೇಳಿದೆ, ಆ ಬಾಕ್ಸ್ನ ನೀವು ಏನಂತ ಅಸ್ಯೂಮ್ ಮಾಡ್ಕೊಳ್ಳಿ, ಮೆಮೊರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆ ಮೆಮೊರಿಗೆ ಹೆಸರೇನಂತ ಕೊಟ್ಟಿದ್ದೀನಿ ಎ, ಬಟ್ ಅದಕ್ಕೆ ಇನ್ನೊಂದು ಜನರೇಟ್ ಆಗಿರುತ್ತೆ. ಏನಂದ್ರೆ ಅದು ಮೆಮೊರಿ ಅಡ್ರೆಸ್. ಆ ಮೆಮೊರಿ ಅಡ್ರೆಸ್ ಏನಾಗಿರುತ್ತೆ, ಜನರೇಟ್ ಆಗಿರುತ್ತೆ. ಸೊ ಮೆಮೊರಿ ಅಡ್ರೆಸ್ ಒಳಗಡೆ ಏನ ಸ್ಟೋರ್ ಮಾಡ್ಕೊಳ್ಳುತ್ತೆ 50. ಸೊ ಇವಾಗ ನೀವು ಅದು ಯಾವ ಮೆಮೊರಿ ಅಡ್ರೆಸ್ ಅಲ್ಲಿ ಹೋಗಿ ಸ್ಟೋರ್ ಆಗಿದೆ ಅಂತ ನೋಡೋದಕ್ಕೆ ನಾವು ಒಂದು ಪ್ರೀಡಿಫೈನ್ಡ್ ಬಿಲ್ಟ್ ಇನ್ ಫಂಕ್ಷನ್ ಇದೆ ಇನ್ ಪೈಥಾನ್ ಅಲ್ಲಿ. ಸೊ ಅದು ಯಾವ್ದಂದ್ರೆ ಐ ಡಿ. ಸೊ ಐ ಡಿ ಅಂದ್ರೆ ಏನಂದ್ರೆ ಗೊತ್ತಾಗಿದೆ. ಸೊ ವೇರಿಯಬಲ್ ಯಾವ ಮೆಮೊರಿ ಅಡ್ರೆಸ್ ಅಲ್ಲಿ ಆ ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಂಡಿದೆ ಅಂತ ಚೆಕ್ ಮಾಡೋದಕ್ಕೆ ವೆಲ್ ಸಿ ದ ಐ ಡಿ ಅನ್ನೋ ಒಂದು ಬಿಲ್ಟ್ ಇನ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಮ್ಯಾಮ್ ಎರಡೂ ವೇರಿಯಬಲ್ ಸೇಮ್ ವ್ಯಾಲ್ಯೂ ಇದ್ರೆ ಅವಾಗ ಯಾವ ತರ? ದ ಕ್ವೆಶನ್ ಇಸ್, ಎರಡೂ ವೇರಿಯಬಲ್ ಸೇಮ್ ವ್ಯಾಲ್ಯೂಗೆ ಪಾಯಿಂಟ್ ಔಟ್ ಮಾಡ್ತಿದ್ರೆ ಇಸ್ ದಟ್ ಇನ್ ಅ ಸೇಮ್ ಮೆಮೊರಿ ಅಡ್ರೆಸ್ ಆರ್ ಡಿಫ್ರೆಂಟ್ ಮೆಮೊರಿ ಅಡ್ರೆಸ್? ಓಕೆ, ಅದನ್ನ ಚೆಕ್ ಮಾಡೋಣ ಬನ್ನಿ. ಇವಾಗ ಎ ಮತ್ತೆ ಇನ್ನೊಂದು ವೇರಿಯಬಲ್ನ ಕೊಡ್ತೀನಿ ಬಿ, ನಾನು ಅದಕ್ಕೆ ಸೇಮ್ ವ್ಯಾಲ್ಯೂನ ಕೊಡ್ತೀನಿ 50 ಅಂತ. ಇವಾಗ ಚೆಕ್ ಮಾಡೋಣ ಬಿನೂ ಅದ್ರೊಳಗಡೆನೆ ಸ್ಟೋರ್ ಮಾಡ್ತದೆ ಅಂತ. ಓಕೆನಾ? ಸೊ ಐ ಡಿ, ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಓಪನ್ ಬ್ರಾಕೆಟ್. ಸೊ ಇದನ್ನ ಸಪ್ರೇಟ್ ಆಗಿ ಓಪನ್ ಮಾಡ್ಬೇಕು ನೋಡಿ ಇಲ್ಲಿ. ಸೊ ದಿಸ್ ಇಸ್ ಅ ಓಪನ್ ಬ್ರಾಕೆಟ್ ಅಂಡ್ ಕ್ಲೋಸ್ ಬ್ರಾಕೆಟ್. ಸೊ ಇದ್ರ ಒಳಗಡೆ ನಾನು ಬಿ ನ ಪಾಸ್ ಮಾಡ್ತೇನೆ. ದಿಸ್ parenthesis is responsible for print. ಓಕೆನಾ? ಸೊ ಇವಾಗ ಐ ಡಿನ ಈ ತರ ರೆಪ್ರೆಸೆಂಟ್ ಮಾಡಿ, ಸೊ ಅದ್ರ ಒಳಗಡೆ ನಾನು ಏನು ಹಾಕ್ತಾ ಇದ್ದೀನಿ ಬಿ. ಸೊ ಇವಾಗ ಐ ಆಮ್ ಚೆಕಿಂಗ್ ದ ಸೆಕೆಂಡ್ ಸಿನಾರಿಯೋ. ಏನಂದ್ರೆ ಎರಡೂ ವೇರಿಯಬಲ್ಗೆ ಸೇಮ್ ವ್ಯಾಲ್ಯೂ ಕೊಟ್ಟಾಗ ಮ್ಯಾಮ್ ಇಸ್ ದಟ್ ಪಾಯಿಂಟಿಂಗ್ ಟು ದ ಸೇಮ್ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಎಸ್, ಇಟ್ ಪಾಯಿಂಟಿಂಗ್ ಟು ದ ಸೇಮ್ ಅಡ್ರೆಸ್. ಸೊ ಇದು ಯಾವ ತರ ಅಂದ್ರೆ ಗೊತ್ತಾ? ಸೊ ಇವಾಗ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ, ನೀವು ಎರಡೂ ವೇರಿಯಬಲ್ಗೆ ಸೇಮ್ ವ್ಯಾಲ್ಯೂನ ಕೊಟ್ಟಿದ್ದೀರಾ 50-50 ಅಂತ. ಹಂಗಂತ ಹೇಳ್ಬಿಟ್ಟು 50-50 ಅನ್ನೋದನ್ನ ತಗೊಂಡೋಗಿ 2 ಸತಿ ಸ್ಟೋರ್ ಮಾಡಲ್ಲ. ಸೇಮ್ ವ್ಯಾಲ್ಯೂ ಇರೋದ್ರಿಂದ ಸೇಮ್ ಮೆಮೊರಿ ಅಡ್ರೆಸ್ಗೆ ಹೋಗಿ ಪಾಯಿಂಟ್ ಔಟ್ ಮಾಡುತ್ತೆ. ಪ್ಲೀಸ್ ಲೈಕ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಸೊ ಅದು 50-50 ಅನ್ನೋದನ್ನ ತಗೊಂಡೋಗಿ 2 ಸತಿ ಸ್ಟೋರ್ ಮಾಡಲ್ಲ, ಅದನ್ನ ಮತ್ತೆ ಬಿನೂ ತಗೊಂಡೋಗಿ ಅದೇ ಮೆಮೊರಿ ಅಡ್ರೆಸ್ಗೆ ಪಾಯಿಂಟ್ ಔಟ್ ಮಾಡುತ್ತೆ. ಸೊ ಲೈಕ್ ಈ ತರ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ. ಸೊ ಇಲ್ಲಿ ಇಲ್ಲಿ ನೋಡಿ. ಸೊ ಇಲ್ಲಿ ಪಾಯಿಂಟ್ ಔಟ್ ಮಾಡುತ್ತೆ. ಸೊ ಈ ತರ ತಗೊಂಡೋಗಿ ಸೇಮ್ ಬಾಕ್ಸಿಗೆ ತಗೊಂಡೋಗಿ ಪಾಯಿಂಟ್ ಔಟ್ ಮಾಡುತ್ತೆ. ದಟ್ಸ್ ಇಟ್. ಈಗ ಎಲಿ 50 ಸ್ಟೋರ್ ಆಗಿದೆ. ಸೊ ಮತ್ತೆ ಅದೇ ಮೆಮೊರಿಗೆ ಇಟ್ ಪಾಯಿಂಟಿಂಗ್ ಔಟ್. ದಟ್ಸ್ ಇಟ್. ಅದೇ ರೆಫರೆನ್ಸ್ಗೆ ತಗೊಂಡೋಗಿ ತೋರಿಸುತ್ತೆ ಅಷ್ಟೇನೆ. ಸೊ ಅಂದ್ರೆ ಇವಾಗ ನಾನು ನಿಮ್ಗೆ ಏನ್ ಕ್ಲಿಯರ್ ಆಯ್ತು ಅಂತ ಅಂದ್ರೆ, ಸೊ ಎರಡೂ ವೇರಿಯಬಲ್ ಸೇಮ್ ವ್ಯಾಲ್ಯೂನ ಹೋಲ್ಡ್ ಮಾಡಿದ್ರೆ ಮೆಮೊರಿ ಯೂಸೇಜ್ ಅಂದ್ರೆ, ಸೊ ಪೈಥಾನ್ ಅಲ್ಲಿ ದಿಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಏನಂದ್ರೆ ನಿಮಗೆ, ಸೊ ಅದು ಎರಡೂ ವ್ಯಾಲ್ಯೂ ಒಂದೇ ಮೆಮೊರಿ ಅಡ್ರೆಸ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಅವಾಗ ನಮಗೆ ಮೆಮೊರಿ ಯೂಸೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ? ಸೊ ಇವಾಗ 50-50 ಅನ್ನೋದು ಎಲೂ ಸ್ಟೋರ್ ಆಗಿದೆ, ಬಿಲೂ ಸ್ಟೋರ್ ಆಗಿದೆ, ಸೇಮ್ ವ್ಯಾಲ್ಯೂ ಸ್ಟೋರ್ ಆಗಿದೆ. ಅವಾಗ ಎ ಮತ್ತೆ ಬಿ ಎರಡೂ ಒಂದೇ ಅಡ್ರೆಸ್ಗೆ ಪಾಯಿಂಟ್ ಔಟ್ ಮಾಡ್ತಿದೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಎರಡೂ ವ್ಯಾಲ್ಯೂ ಸೇಮ್ ಇದ್ದಾಗ ಸೊ ಏನಾಗುತ್ತೆ ಅಂತ ಅಂದ್ರೆ, ಸೊ ಎರಡೂ ವೇರಿಯಬಲ್ ವ್ಯಾಲ್ಯೂ ಸೇಮ್ ಇದ್ದಾಗ ಸೊ ಎರಡೂ ವ್ಯಾಲ್ಯೂಸ್ ಏನಾಗ್ತಾ ಇದೆ, ಸೇಮ್ ಅಡ್ರೆಸ್ಗೆ ಪಾಯಿಂಟ್ ಔಟ್ ಆಗ್ತಾ ಇದೆ. ಮ್ಯಾಮ್ ಆಗ ಡಿಫ್ರೆಂಟ್ ಇದ್ರೆ, ಸೊ ಇವಾಗ ಸೇಮ್ ಬಗ್ಗೆ ಒಂದು ಸಿನಾರಿಯೋ ಚೆಕ್ ಮಾಡಿದೀವಿ, ಇವಾಗ ಡಿಫ್ರೆಂಟ್ ಇದ್ರೆ ಚೆಕ್ ಮಾಡೋಣ. ಓಕೆನಾ? ಸೊ ಇವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಡಿಫ್ರೆಂಟ್ ಇದ್ರೆ ವ್ಯಾಲ್ಯೂಸ್ ಏನ್ ಮಾಡುತ್ತೆ, ಎರಡು ಡಿಫ್ರೆಂಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡುತ್ತೆ. ಎರಡೂ ವೇರಿಯಬಲ್ ಏನಾಗ್ತಾ ಇದೆ, ಎರಡು ಡಿಫ್ರೆಂಟ್ ಮೆಮೊರಿಗೆ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಸೊ ಐ ಡಿ ಅನ್ನೋದು ದ ಕನ್ಕ್ಲೂಷನ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದ್ರೆ, ಸೊ ಐ ಡಿ ಅನ್ನೋದು ಏನು ಮಾಡುತ್ತೆ ಅಂತ ಅಂದ್ರೆ,
ಯಾವ ಒಂದು ಮೆಮೊರಿ ಅಡ್ರೆಸ್ಸಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ನಾವು ಚೆಕ್ ಮಾಡೋದಕ್ಕೋಸ್ಕರ ನಾವು ಯಾವ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ID ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಮೋರ್ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.